ನಮಸ್ಕಾರ ವೀಕ್ಷಕರೇ, ಆಗಸ್ಟ್ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ಈ ತಿಂಗಳು ನೋಡೋಣ ಬನ್ನಿ. ಸಿಂಹ ರಾಶಿಯ ಹಣಕಾಸಿನ ವಿಚಾರ, ಮನೆತನದ ವಿಚಾರ, ಕುಟುಂಬ ವಿಚಾರ, ಪ್ರೀತಿ ಪ್ರೇಮ ವಿಚಾರ, ಆರೋಗ್ಯದ ವಿಚಾರ, ಶಿಕ್ಷಣ ವಿಚಾರ, ಎಲ್ಲ ವಿಚಾರಗಳು ಈ ತಿಂಗಳಲ್ಲಿ ಹೇಗಿರಲಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಆ ಸಿಂಹ ರಾಶಿಯವರ ಉದ್ಯೋಗ ವಿಚಾರಕ್ಕೆ ಬರೋದಾದ್ರೆ, ಈ ತಿಂಗಳಲ್ಲಿ ತಮಗೆ ಕೆಲಸದಲ್ಲಿ ಸೂಕ್ತ ಗೌರವ ಮತ್ತು ಪ್ರಶಂಸೆ ಸಿಗಲಿದೆ. ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಗಲಿದೆ. ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಕ್ಕಿದ್ರು ಕೂಡ ಸಹೋದ್ಯೋಗಿಗಳಿಂದ ತಾವು ತುಂಬಾನೇ ಎಚ್ಚರವಾಗಿರಬೇಕು. ಹಾಗೂ ತಮಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಹಿತಶತ್ರುಗಳು ತುಂಬಾನೇ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಯಾವುದೇ ಕಾರಣಕ್ಕೂ ತಾವು ನಿರ್ಲಕ್ಷ್ಯ ಅಂದ್ರೆ ನೆಗ್ಲೆಕ್ಟ್ ಮಾಡೋದು ಬೇಡ. ತಾವು ಎಷ್ಟು ಹುಷಾರಾಗಿ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಾ, ಆ ಬುದ್ಧಿವಂತಿಕೆ ತಾಳ್ಮೆಯಿಂದ ಕೆಲಸ ಮಾಡೋದ್ರಿಂದ ತಮಗೆ ಉದ್ಯೋಗದಲ್ಲಿ ಈ ತಿಂಗಳು ತಮಗೆ ಸಕ್ಸಸ್ಮೆಂಟ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ ಈ ತಿಂಗಳು ಉದ್ಯೋಗದಲ್ಲಿ. ಹಾಗೂ ವ್ಯಾಪಾರ ಒಂದು ಬಿಸ್ನೆಸ್ ವಿಚಾರಕ್ಕೆ ಬರೋದಾದ್ರೆ, ಮೊದಲ 15 ದಿನದವರೆಗೂ ತಮಗೆ ಒಂದು ಒಳ್ಳೆಯ ಲಾಭ ಬರೋದಾಗಿರ್ಬೋದು, ಮೊದಲು ಬರಬೇಕಾಗಿರೋ ಅಮೌಂಟ್ ಆಗಿರ್ಬೋದು, ಒಂದು ವ್ಯಾಪಾರ ಮತ್ತೆ ಬಿಸ್ನೆಸ್ ವಿಚಾರದಲ್ಲಿ ತಮಗೆ ಲಾಭ ಬರುತ್ತೆ ಮೊದಲು 15 ದಿನದವರೆಗೂ. ಅದು 15 ದಿನ ನಂತರ ತಮ್ಗೆ ಏನಿದೆಯಲ್ಲ, ಮಿಕ್ಕ ಅರ್ಧ ತಿಂಗಳು ತಮಗೆ ಒಂದು ಹಣಕಾಸಿನ ಸ್ವಲ್ಪ ಆಯ್ತಾ ಒಂದು ಮಿಶ್ರ ಫಲ 50-50 ತಮಗೆ ಆಗ್ಬೋದು. ಮೊದಲು 1ನೇ ತಾರೀಕಿಂದ 15ನೇ ತಾರೀಕು ಬಂದಂಥದ್ದು ಅಮೌಂಟ್ ಲಾಭ ನಿರೀಕ್ಷೆ ತಮಗೆ 15 ದಿನ ಆದ್ಮೇಲೆ ನಿರೀಕ್ಷೆ ಇರೋದಿಲ್ಲ. ಸ್ವಲ್ಪ ನಿರೀಕ್ಷೆ ತಮಗೆ ಕಮ್ಮಿ ಆಗ್ಬೋದು ವ್ಯಾಪಾರ ಮತ್ತೆ ಹಣಕಾಸಲ್ಲಿ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಯಾರಿಗಾದ್ರೂ ಸಾಲ ಕೊಡಬೇಕು ಅಂತಿದ್ರೆ ನೋಡ್ಕೊಂಡು ತಾವು ಒಂದು ಎಚ್ಚರಿಕೆಯಿಂದ ತಾವು ಸಾಲವನ್ನು ಕೊಡಬೇಕು. ತಮ್ಮ ಹತ್ರ ಹಣ ಬಂದಿದೆ ಅನ್ಕೊಂಡು ತಾವು ದುಂದು ವೆಚ್ಚ ಮಾಡೋದು ಕೂಡ ಬೇಡ. ಈ ತಿಂಗಳಲ್ಲಿ ಎಷ್ಟು ತಾವು ಹಣಕಾಸನ್ನ ಎಷ್ಟು ಬಚ್ಚಿಟ್ಕೋತೀರಾ, ಎಷ್ಟು ತಾವು ಗೌಪ್ಯತೆಯಾಗಿ ಇಟ್ಕೋತಿರಲ್ಲ, ಅಷ್ಟು ತಮಗೆ ಹಣಕಾಸಲ್ಲಿ ಲಾಭ ಸಿಗುವಂಥದ್ದು ತುಂಬಾನೇ ತಿಂಗಳಲ್ಲಿ ತಮಗೆ ಇದೆ. ಹಾಗೂ ಪ್ರೀತಿ ಪ್ರೇಮ ವೈವಾಹಿಕ ಜೀವನಕ್ಕೆ ಬಂದರೆ, ಈ ತಿಂಗಳಲ್ಲಿ ಸ್ವಲ್ಪ ತಮಗೆ ಪ್ರೀತಿ ಪ್ರೇಮದಲ್ಲಿ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಆಗಿರ್ಬೋದು, ಸ್ವಲ್ಪ ತಮ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಒಂದು ತುಂಬಾನೇ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ಏನಪ್ಪಾ ಅಂತಂದ್ರೆ, ತಮ್ಮ ಪ್ರೇಯಸಿಗೆ ಆಗಿರ್ಬೋದು, ತಮ್ಮ ಪತ್ನಿಗೆ ಆಗಿರ್ಬೋದು, ತಾವು ಏನೇ ಒಂದು ಆಗಿರ್ಬೋದು, ಅರ್ಥ ಆಯ್ತಾ, ಅವ್ರ ಮೇಲೆ ಜಾಸ್ತಿನೇ ತಾವು ಒಂದು ಪ್ರೆಷರ್ ಅನ್ನ ಹೇರಕ್ ಹೋಗ್ಬೇಡಿ. ಅವ್ರು ಹೇಳಿದ್ರೆ ತಾವು ಕೇಳಬೇಕು, ತಾವು ಹೇಳಿದ ಅವ್ರಿಗೆ ಕೇಳಬೇಕು. ಆ ಇಬ್ಬರಲ್ಲೂ ಶಾಂತಿ ಸಮಾಧಾನದ ವರ್ತನೆ ಮಾಡೋದ್ರಿಂದ ಇಬ್ಬರಲ್ಲೂ ಕೂಡ ಪ್ರೀತಿ ಪ್ರೇಮದಲ್ಲಿ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಆಗಿರ್ಬೋದು, ಒಂದು ಒಳ್ಳೆಯ ಫಲಿತಾಂಶ ಬರಲಿದೆ ಈ ತಿಂಗಳಲ್ಲಿ. ಹಾಗೂ ಕುಟುಂಬ ವಿಚಾರಕ್ಕೆ ಬಂದ್ರೆ, ಮನೆಯಲ್ಲಿ ಹಿರಿಯರಾಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಒಂದು ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಏನೇ ಒಂದು ಈ ತಿಂಗಳಲ್ಲಿ ನಮ್ಗೆ ಏನೇ ಒಂದು ಮಾತಾಡಿದ್ರು ಕೂಡ, ಒಂದು ಮಾತು ಹೇಳಿದ್ರು ಕೂಡ ತಾವು ಸಮಾಧಾನ ಶಾಂತಿಯಿಂದ ಹೋಗ್ಬೇಕು ಈ ತಿಂಗಳು. ತಾವು ಯಾವುದೇ ಕಾರಣಕ್ಕೂ ಹಿಂತಿರುಗಿಸಿ ಅವ್ರಿಗೆ ಹೇಳೋದ್ರಿಂದ, ಅವ್ರ ಜೊತೆ ಒಂದು ವಾದವಿವಾದಕ್ಕೆ ಇಳಿಯೋದ್ರಿಂದ ಈ ತಿಂಗಳಲ್ಲಿ ತುಂಬಾನೇ ದೊಡ್ಡ ಭಿನ್ನಾಭಿಪ್ರಾಯಗಳು, ತುಂಬಾನೇ ಅರ್ಥದ ದೊಡ್ಡ ಪ್ರಮಾಣದಲ್ಲಿ ಮನೆಯಲ್ಲಿ ಕಿರಿಕಿರಿ ಅಶಾಂತಿ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹಿರಿಯರಾಗಿರ್ಬೋದು, ಯಾರು ಏನೇ ಹೇಳಿದ್ರು ಕೂಡ ಕುಟುಂಬದಲ್ಲಿ ತಾವು ಹೇಳಿದ ಮಾತನ್ನ ತಾವು ಹೇಳಿಸ್ಕೊಂಡು ಹೋದ್ರೆ ಈ ತಿಂಗಳು ತಮ್ಮ ಕುಟುಂಬದಲ್ಲಿ ಕೂಡ ಶಾಂತಿ ಸಿಗುತ್ತೆ. ಯಾವುದೇ ಕಾರಣಕ್ಕೂ ದುಡುಕಬೇಡಿ, ತಾಳ್ಮೆನ ಕಳ್ಕೊಳಕ್ ಹೋಗ್ಬೇಡಿ ಕುಟುಂಬ ವಿಚಾರದಲ್ಲಿ. ಹಾಗೂ ಆರೋಗ್ಯ ವಿಚಾರಕ್ಕೆ ಬರೋಣ. ಆರೋಗ್ಯ ವಿಚಾರಕ್ಕೆ ಬಂದ್ರೆ, ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಆಗುವಂತ ಚಾನ್ಸಸ್ ಇದೆ ಆಯ್ತಾ. ಒಂದು ಹೊಟ್ಟೆಯ ಸಮಸ್ಯೆ ಆಗಿರ್ಬೋದು, ಒಂದು ತಲೆನೋವು ಆಗಿರ್ಬೋದು, ಈ ಜಾಸ್ತಿ ಕೆಲಸ ಮಾಡೋದ್ರಿಂದ, ಸ್ವಲ್ಪ ಏನೇ ಒಂದು ಜಾಸ್ತಿ ಟೆನ್ಷನ್ ತಗೊಳ್ಳೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಯೋಗ ಮತ್ತೆ ಧ್ಯಾನ, ವಾಕಿಂಗ್ ಮಾಡಿ ಆಯ್ತಾ, ಏನೇ ಸಮಸ್ಯೆಗಳು ಆರೋಗ್ಯದಲ್ಲಿ ಕ್ಲಿಯರ್ ಆಗುತ್ತೆ. ಎಜುಕೇಶನ್ ವಿಚಾರಕ್ಕೆ ಬಂದ್ರೆ, ಈ ತಿಂಗಳು ಚಂಚಲ ಮನಸ್ಸು ತುಂಬಾನೇ ಕಾಡುತ್ತೆ. ಚಂಚಲ ಮನಸ್ಸು ಯಾವ ರೀತಿಪ್ಪ ಅಂದ್ರೆ, ಬೇರೆಯವ್ರ ಮಾತು ಕೇಳಿ ತಮಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಬೇರೆಯವ್ರ ಮಾತು ಕೇಳೋದನ್ನ ಬಿಟ್ಟು ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ, ತಮ್ಮ ಜಾಣಮತೆಯಿಂದ ತಾವು ಒಂದು ಓದೋದ್ರ ಮೇಲೆ ಇಂಟ್ರೆಸ್ಟ್ ಕೊಡೋದ್ರಿಂದ ಒಳ್ಳೆ ಫಲಿತಾಂಶ ತಮಗೆ ಸಿಗುತ್ತೆ. ಹಾಗೂ ಇದಕ್ಕೆಲ್ಲ ಏನ್ ಪರಿಹಾರಪ್ಪ ಅಂತಂದ್ರೆ, ಕುಟುಂಬ ವಿಚಾರಕ್ಕಾಗಿರ್ಬೋದು, ಹಣಕಾಸು ವಿಚಾರಕ್ಕಾಗಿರ್ಬೋದು, ಎಜುಕೇಶನ್, ಆರೋಗ್ಯದ ಎಲ್ಲದಕ್ಕೆ ಏನ್ ಪರಿಹಾರಪ್ಪ ಅಂತಂದ್ರೆ, ಒಂದು ಸಣ್ಣ ಪರಿಹಾರವನ್ನು ಮಾಡಿ. ಪರಿಹಾರ ಏನಪ್ಪಾ ಅಂದ್ರೆ, ಪ್ರತಿ ಶುಕ್ರವಾರದಂದು ಅಥವಾ ಒಂದೇ ದಿನ ಶುಕ್ರವಾರದಂದು ಸಂಜೆ ತಲೆ ಮೇಲೆ ಸ್ನಾನ ಮಾಡಿಕೊಂಡು ತಾವು ಇಷ್ಟಪಟ್ಟಂತ ದೇವರಿಗೆ ಆಗಿರ್ಬೋದು, ಕುಲದೇವರಿಗೆ ಆಗಿರ್ಬೋದು, ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಲೆ ದೀಪ ಹಚ್ಚಿ ನಮ್ಮೆಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.